ಮುಸ್ಸಂಜೆ ವೇಳೆ ನೀವು ಈ ಕೆಟ್ಟ ಕೆಲಸಗಳನ್ನು ಮಾಡಿದರೆ ದರಿದ್ರ ಲಕ್ಷ್ಮಿ ಮನೆಗೆ ಬಂದು ಬಿಡ್ತಾಳೆ. ಈ ಸಮಯದಲ್ಲಿ ಅಂದರೆ ಸೂರ್ಯ ಅಸ್ತದ ಸಮಯ ನೀವು ಈ ತಪ್ಪುಗಳನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಲಕ್ಷ್ಮೀ ದೇವಿಯು ಮನೆಯನ್ನು ತೊರೆದು ಹೋಗಬಹುದು. ಮುಸ್ಸಂಜೆ ಸಮಯದಲ್ಲಿ ಅಥವಾ ಸೂರ್ಯ ಅಸ್ತದ ಸಮಯದಲ್ಲಿ ನಾವು ಯಾವ ತಪ್ಪುಗಳನ್ನು ಮಾಡಬಾರದು ಅಂತ ಇವತ್ತು ತಿಳಿಸ್ಕೊಡ್ತೀನಿ. ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಶಾಶ್ವತ ಪರಿಹಾರ ಆಗಬೇಕು ಅನ್ನುವುದಾದರೆ ರವಿಶಂಕರ್ ಗುರೂಜಿಗೆ ಇವತ್ತೇ ಒಂದು ಕರೆ ಮಾಡಿ ಸಂಪೂರ್ಣವಾದ ಪರಿಹಾರ ಅವರಿಂದ ಕೇಳಿ ಪಡೆದುಕೊಳ್ಳಿ. ಮುಸ್ಸಂಜೆ ಸಮಯವನ್ನು ಮಂಗಳಕರ ಸಮಯವೆಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ದೇವರು ಮತ್ತು ದೇವತೆಗಳು ತಮ್ಮ ಸಂಚಾರವನ್ನು ಪ್ರಾರಂಭಿಸುತ್ತಾರೆ. ನಮ್ಮ ಶಾಸ್ತ್ರದಲ್ಲೂ ಮುಸ್ಸಂಜೆ ಸಮಯದಲ್ಲಿ ನಾವು ದೇವರ ಪೂಜೆಯನ್ನು ಮಾಡಬೇಕು, ಭಜನೆಗಳನ್ನು ಹಾಡಬೇಕು, ಧ್ಯಾನ ಮಾಡಬೇಕು, ಧೂಪ ದೀಪಗಳನ್ನು ಬೆಳಗಬೇಕು ಎಂದು ಹೇಳಲಾಗುತ್ತದೆ. ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಬಳಿ, ಮನೆಯ ಬಾಗಿಲ ಬಳಿ ದೀಪವನ್ನು ಹಚ್ಚಿಡುವುದು ಲಕ್ಷ್ಮೀ ದೇವಿಗೆ ಶೀಘ್ರದಲ್ಲೇ ಪ್ರಸನ್ನರಾಗುತ್ತಾಳೆ ಎನ್ನುವ ನಂಬಿಕೆ ಇದೆ. ಯಾವೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಬೇಕೆಂದು ಹೇಳಿದ್ದೀವೋ ಹಾಗೆಯೇ ಕೆಲವೊಂದು ಕೆಟ್ಟ ಕೆಲಸಗಳನ್ನು ಕೂಡ ನೀವು ಮಾಡಲೇಬಾರದು. ಅದರಲ್ಲಿ ಮುಸ್ಸಂಜೆ ಸಮಯದಲ್ಲಿ ಕೂದಲು ಅಥವಾ ಉಗುರನ್ನು ಕತ್ತರಿಸಬಾರದು. ಹೌದು, ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಮನೆಯನ್ನು ಪ್ರವೇಶಿಸಲು ಬರುತ್ತಾಳೆ. ಅಂತಹ ಸಂದರ್ಭದಲ್ಲಿ ನೀವು ಕೂದಲು ಮತ್ತು ಉಗುರನ್ನು ಕತ್ತರಿಸುವುದರಿಂದ ಲಕ್ಷ್ಮೀ ದೇವಿಯು ಮನೆಯನ್ನು ಬಿಟ್ಟು ಹೋಗಬಹುದು. ಇದಲ್ಲದೆ ಈ ಸಮಯದಲ್ಲಿ ಸೂಜಿ, ಸಕ್ಕರೆ, ಉಪ್ಪು ಮುಂತಾದ ಬಿಳಿ ಬಣ್ಣದ ವಸ್ತುಗಳನ್ನು ಯಾರಿಗೂ ಕೂಡ ಸಾಲವಾಗಿಯೂ ಅಥವಾ ದಾನವಾಗಿಯೂ ನೀಡಲೇಬಾರದು. ಮುಸ್ಸಂಜೆ ವೇಳೆ ಯಾವುದೇ ಕಾರಣಕ್ಕೂ ಊಟ ಮಾಡಬೇಡಿ. ಸೂರ್ಯ ಅಸ್ತದ ಸಮಯದಲ್ಲಿ, ಗೋಧೂಳಿ ಸಮಯದಲ್ಲಿ, ಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುವ ಸಮಯದಲ್ಲಿ ಊಟ ಮಾಡುತ್ತಿದ್ದರೆ ಎಂಜಿಲು ತಟ್ಟೆಯನ್ನು ನೋಡಿದ ಲಕ್ಷ್ಮಿ ಮತ್ತೆ ಹೊರಟು ಹೋಗ್ತಾಳೆ. ಆ ಸಮಯಕ್ಕೆ ಲಕ್ಷ್ಮಿ ಪ್ರವೇಶ ಮಾಡುವ ಸಮಯ. ಈ ತಪ್ಪನ್ನು ಮಾಡಬೇಡಿ. ಮುಸ್ಸಂಜೆ ವೇಳೆಯಲ್ಲಿ ಜಗಳವನ್ನು ಮಾಡಬಾರ್ದು. ಜಗಳ ಆಡುವಾಗ ಕೆಟ್ಟ ಮಾತುಗಳು ಬರುತ್ತದೆ. ಯಾವಾಗಲೂ ಶಾಂತಿ, ಸಂತೋಷದ ವಾತಾವರಣ ಇರಬೇಕೇ ಹೊರತು ಈ ಸಮಯದಲ್ಲಿ ಸದಸ್ಯರು ಜಗಳ ಆಡಬೇಡಿ. ಮನಸ್ತಾಪಗಳು ಹೆಚ್ಚಾಗುತ್ತದೆ. ಇಂತಹ ಸಮಯದಲ್ಲಿ ನಿದ್ರೆ ಕೂಡ ಮಾಡಬಾರ್ದಂತೆ. ತುಂಬ ಆಯಾಸ ಆಗಿದೆ, ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಸಂಜೆ 4 ಗಂಟೆಯಿಂದ 8 ಗಂಟೆಯ ಒಳಗೆ ಯಾರು ಮಲಗಬಾರ್ದು. ನಿದ್ರೆ ಮಾಡಬೇಕು ಅಂದರೆ 8 ಗಂಟೆಯ ನಂತರ ಮಲಗಬೇಕು. ಈ ಕೆಟ್ಟ ಸಮಸ್ಯೆಗಳು ನಿಮಗಾದಾಗ, ತೊಂದರೆಗಳು ಇದ್ದಾಗ ರವಿಶಂಕರ್ ಗುರುಗಳಿಗೆ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಇವರು ನೀಡುತ್ತಾರೆ.